ರಾಜ್ಯದಲ್ಲಿ ಅನಾಹುತದ ಮಳೆಗೆ ಸಾವಿನ ಸರಣಿ ನಿಲ್ತಾ ಇಲ್ಲ. ಶಿವಮೊಗ್ಗದಲ್ಲಿ 50 ಕುರಿಗಳು ಸಾವನ್ನಪ್ಪಿದೆ. ಬಾಗಲಕೋಟೆಯಲ್ಲಿ ಎಮ್ಮೆಗಳು ಕೂಡ ಸಾವನ್ನಪ್ಪಿದೆ. ರಾಜ್ಯದಲ್ಲಿ ಸುರಿತಾ ಇರುವಂತಹ ಮುಂಗಾರು ಪೂರ್ವ ಮಳೆ ನಾನಾ ಅನಾಹುತಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ಸಾವಿನ ಸರಣಿಯೇ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ 50 ಕುರಿಗಳು, ಬಾಗಲಕೋಟೆಯಲ್ಲಿ ಎಮ್ಮೆಗಳು ಸಾವನ್ನಪ್ಪಿದೆ. ಹುಬ್ಳಿ, ಬೆಳಗಾವಿ, ಚಿಕ್ಕೋಡಿ, ಗದಗದಲ್ಲೂ ಕೂಡ ರಣಮಳೆ ಅಟ್ಟಹಾಸ ಮೆರೀತಾ ಇದೆ. ಶಿವಮೊಗ್ಗದಲ್ಲಿ ಸುರಿದಂತಹ ಭಾರಿ ಮಳೆ ಹಲವೆಡೆ ಅನಾಹುತಗಳನ್ನ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಮಳೆ ಬೈಲಹೊಂಗಲ ಮುನವಳ್ಳಿ ಸಂಪರ್ಕಿಸುವಂತಹ ಸೇತುವೆಯನ್ನೇ ಮುಚ್ಚಿ ಹಾಕಿದೆ. ಹೊಸೂರು ಗ್ರಾಮದ ಹೊರವಲಯದಲ್ಲಿ ಹರಿಯುವಂತಹ ಹಳ್ಳ ಉಕ್ಕಿ ಹರಿತಾ ಇದ್ದು ಬೈಲಹೊಂಗಲ ಮುನವಳ್ಳಿ ಸಂಪರ್ಕಿಸುವಂತಹ ಸೇತುವೆ ಜಲಾವೃತವಾಗಿದೆ. ಹಳ್ಳಕ್ಕೆ ನಿರ್ಮಿಸಿದಂತಹ ತಾತ್ಕಾಲಿಕ ಸೇತುವೆಯು ಕೂಡ ಕೊಚ್ಚಿ ಹೋಗಿದ್ದು ಬೈಲಹೊಂಗಲದಿಂದ ಮುನವಳ್ಳಿ ಸಂಪರ್ಕಿಸುವಂತಹ ರಸ್ತೆ ಸಂಪರ್ಕ ಇದರಿಂದಾಗಿ ಕಡಿತವಾಗಿದೆ. ನೂತನ ಸೇತುವೆ ಕಾಮಗಾರಿ ವರ್ಷಾನುಗಟ್ಲೆಯಿಂದ ನಡೀತಾ ಇದ್ರೂ ಕೂಡ ಆ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ. ಈಗ ನೋಡಿದ್ರೆ ಇದ್ದಂತಹ ಒಂದು ಸೇತುವೆ ಸಂಪರ್ಕ ಕೂಡ ಕಟ್ಟಾಗಿದೆ. ಇದರಿಂದಾಗಿ ಜನ ಹಿಡಿ ಶಾಪ ಹಾಕ್ತಿದ್ದಾರೆ, ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಅಂತ. ಇನ್ನೊಂದೆಡೆ ಚಿಕ್ಕೋಡಿಯಲ್ಲಿ, ಈ ಚಿಕ್ಕೋಡಿ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಬೃಹತ್ ಮರವೇ ಧರೆಗುರುಳಿದೆ. ಒಂದೇ ರಸ್ತೆಯಲ್ಲಿ 2 ಬೃಹತ್ ಮರಗಳು ಬಿದ್ದು ಬೆಳಕೂಡ ಮತ್ತು ದೋಣವಾಡ ರಸ್ತೆ ಮೇಲೆ ಉರುಳು ಬಿದ್ದಿರುವಂತದ್ದು ಈ ಬೃಹತ್ ಮರ. ಇದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ನಾಲ್ಕು ಪೈಪ್ ಏನೋ ಹಾಕಿದಾರ ಅದಕ್ಕೆ ಅವ್ರ ಪೈಪ ಯಾವ್ದ ಎಲ್ಲಿ ಕಾಣತೈತಿ ಭಾರಿ ಗಾಳಿ ಮಳೆ ಗದಗ ನಗರದಲ್ಲಿ ಮತ್ತೆ ಅವಾಂತರವೇ ಸೃಷ್ಟಿಯಾಗಿದೆ. 70ಕ್ಕೂ ಹೆಚ್ಚು ಮನೆಗಳ ಶೆಡ್ಗಳು ಹಾರಿ ಹೋಗಿದೆ. ಗಾಳಿ ಮಳೆಗೆ ಗದಗ ನಗರದಲ್ಲಿ ಮತ್ತೆ ಅವಾಂತರವೇ ಸೃಷ್ಟಿಯಾಗಿದೆ. 70ಕ್ಕೂ ಹೆಚ್ಚು ಮನೆಗಳ ಶೆಡ್ಗಳು ಹಾರಿ ಹೋಗಿರುವಂತದ್ದು. ತಾಯಿ, ಗರ್ಭಿಣಿ ಮಗಳು, ಮೊಮ್ಮಕ್ಕಳು ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾರೆ. ಗದಗ ನಗರದ ಗಂಗಿಮಡಿ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ರಣಮಳೆಯಿಂದಾಗಿ 70ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿವೆ. ಚಳಿಯಲ್ಲೇ ವೃದ್ಧರು, ಮಹಿಳೆಯರು, ಮಕ್ಕಳು ಗೋಳಾಡ್ತಿದ್ದಾರೆ. ಗದಗದ ಗಂಗಿಮಡಿ ಬಡಾವಣೆಯ ಈ ಒಂದು ದುರಂತದ ಬಗ್ಗೆ ನೋಡಿ. ಗದಗ ನಗರದ ಗಂಗಿಮಡಿಯಲ್ಲಿ ನಡೆದಿರುವಂತಹ ದುರಂತ ಇದು. ಆ ಬಡಾವಣೆಯಲ್ಲಿ 70ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಏನಿಲ್ರಿ ಸರ್, ಎಲ್ಲ ದಬ್ಬಿದ್ದು ಬಿಟ್ಟವ್ರಿ ತಗಡು. ಹೀಗೆ ಹೆಂಗೆ ಮಾಡ್ಕೊಂಡು ತಿನ್ಬೇಕ್ರಿ ಸರ್? ನಮ್ಗೆ ಗಂಡು ಮಕ್ಕಳೆಲ್ಲ ಯಾರು ಇಲ್ರಿ ಸರ್. ಈಗ ಏನು ಬಂದೈತೆ ಅನ್ನೋದು ತಿಳಿದಂಗೆ ಆಗ್ಬಿಟ್ಟತ್ರಿ. ಕೈ ಕಲ್ತಾರ ಆ ಥರ ನೋಡಿದವ್ರಿ ಸರ್. ಈಗೆಲ್ಲ ಬಿದ್ದು ಬಿಟ್ಟವ್ರಿ. ಈಗ ಹೆಂಗೆ ಮಾಡ್ಬೇಕ್ರಿ? ಗಾಳಿಗೆ ಬಂದು ಬಿದ್ದು ಬಿಟ್ಟವ್ರಿ ಸರ್. ಹ್ಞೂ ರೀ, ಮನೆಗಿದ್ದೀವ್ರಿ ಸರ್. ಹಂಗೆ ಹೊರಗೆ ಬೋಡಿ ಬಂದಿವ್ರಿ, ಎಲ್ಲ ಮೈ ಮೇಲೆ ಬೀಳ್ತಾವ ಅನ್ಕೊಂಡ್ರಿ. ಎಲ್ಲ ದಬ್ಬಿದ್ದತ್ರಿ. ಈಗ ಏನು ಮಾಡ್ಕೊಂಡು ತಿನ್ನಕ ಇಲ್ರಿ ಸರ್. ಮನೆ ಕೆಲ್ಸಕ್ಕೆ ಹೋಗ್ತೀವ್ರಿ. ಹ್ಞೂ ರೀ, ಈಗ ಏನು ಮಾಡ್ಬೇಕ್ರಿ? ಮಾಡ್ಕೊಂಡು ತಿನ್ನಕ್ಕೂ ಇಲ್ರಿ. ನೋಡ್ರಿ, ಈಗ ರಾತ್ರಿ ಮಳೆ ಬಂದ್ರೆ ಮತ್ತೆ ಕುಂದ್ರಕ್ಕೂ ಜಾಗ ಇಲ್ರಿ ಸರ್. 15 ವರ್ಷ ಆತ್ರಿ, 15-20 ವರ್ಷ ಆತ್ರಿ ಶೆಡ್ನೊಳಗಿದ್ದು. ಇದೇ ರೀತಿನ ಮಳೆ ಒಂದು ಸರ್ತಿ ಇದೇ ರೀತಿನ ಆಗತ್ರಿ ನಮ್ಗೆ. ನಾವು ಇದು ಎಷ್ಟು ಹೇಳಿ ಸಾಕಾತ್ರಿ ನಮ್ಗೆ. ಈ ಗೌರ್ಮೆಂಟ್ ನಮ್ಗೆ ಇರಾಕ ನೆಳ್ಳನು ಕೊಡವಲ್ರಿ. ಈ ನೋಡ್ರಿ ಎಲ್ಲ ಲುಕ್ಷೇನ್ರಿ, ಮಕ್ಕಳು ಮರಿ ನಾವು ಹೆಂಗಿರ್ಬೇಕ್ರಿ? ಈಗ ಊಟಕ್ಕಿಲ್ಲ ನಮ್ಗೆ. ಎಲ್ಲ ಇದ್ ರೇಷನ್ ಎಲ್ಲ ನೀರಾಗ ನಿಂತೈತ್ರಿ. ಈಗ ಹಾಸಿಗೆ ಹೊತ್ಕೊಳಕ್ ಸತ್ಯಕ್ಕೆ ಹಾಸಿಗಿಲ್ರಿ ನಮ್ಗೆ. ಈಗ ಇದೇನಂದ್ರೆ ಉಡಾಕ್ ಸತ್ಯಕ್ಕೆ ಅರಿವಿ ಇಲ್ಲ ನೋಡ್ರಿ. ಹಂಗತೆ ಆಗೈತೆ ನಮ್ಗೆ ಈಗ ಪರಿಸ್ಥಿತಿ. ಈಗ ಹೆಂಗಿರ್ಬೇಕು ನೋಡ್ರಿ ನಾವು? ಇಲ್ಲಿ ಇರ್ಬೇಕ್ರಿ ಈಗ ನಾವು? ಈಗ ಮಳಿಗೆ ಗಾಳಿಗೆ ಈ ನಮನೆ ರೀ. ಹಿಡ್ಕೊಂಡು ಮಕ್ಕಳು ಮರಿ ನಾವು ಎಷ್ಟು ಎಲ್ಲ ನೀರೆಲ್ಲ ಹೊಳಗೆ ಹೊಕ್ಕೊಂಡವು. ಮತ್ತೆ ಆಮೇಲೆ ಎಲ್ಲ ತಗಡ್ ಹಾರ್ಯವ್ರಿ. ಹೆಂಗಿರ್ಬೇಕು ನೋಡ್ರಿ ನಾವು? ಈಗ ಮಳೆ ಬಂದು ಇಲ್ಲಿ ಗಂಗಿಮಡಿ ಏರಿಯಾದಲ್ಲಿ ಹಲವಾರು ಒಂದು 60-70ರಿಂದ 70 ಮನೆಗಳಿಗೆ ಮೇಲ್ಛಾವಣಿ ಹೋಗಿ ಆಮೇಲೆ ಅವರ ಮನೆಗಳಿಗೆ ನೀರು ನುಗ್ಗಿ ಹಾನಿಗೊಳಗಾಗಿದೆ. ಸೊ ಈ ದಿಶೆಯಲ್ಲಿ ಇಲ್ಲೇನು ಈಗ ಸಂತ್ರಸ್ತರಿದ್ದಾರೆ ಅವ್ರ ಸಲುವಾಗಿ ನಾನು ಈ ಗಂಗಿಮಡಿ ಸ್ಕೂಲನ್ನು ಓಪನ್ ಮಾಡಿಸಿ ಗಂಜಿ ಕೇಂದ್ರವನ್ನು ಪ್ರಾರಂಭಿಸ್ತೀನಿ. ಕಾಜಿ ಕೇಂದ್ರ ಓಪನ್ ಮಾಡಿಸ್ತೀನಿ. ಒಂದು 300 ಜನ ತನಕ ಆಗ್ಬೋದು. ಅವ್ರಿಗೆ ಅಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಮಾಡಿಸ್ತೀನಿ, ವ್ಯವಸ್ಥೆ ಮಾಡಿಸ್ತೀನಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ನೋಡೋಣ.
ಧಾರಾಕಾರವಾಗಿ ಗಾಳಿ ಸಹಿತವಾಗಿ ಸುರಿದಂತಹ ಮಳೆಗೆ ಮನೆಯ ಮೇಲ್ಛಾವಣಿಗಳು ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿ ಗಂಗಿಮಡಿಯ ನಿವಾಸಿಗಳು ಕೂಡ ಈಗ ಗೋಳಾಡುವ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾವು ಆ ಒಂದು ಗಂಗಿಮಡಿಯ ಪ್ರದೇಶದಲ್ಲಿ ಇದ್ದೀವಿ. ಇಲ್ಲಿಯೂ ಕೂಡ ಸಾಕಷ್ಟು ಕುಟುಂಬಗಳು ಕೂಡ ಇವತ್ತು ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಸದ್ಯ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತಾನೆ. ಇದು ಗಂಗಿಮಡಿಯ ಪ್ರದೇಶ. ಇಲ್ಲಿ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮನೆಗಳು ಇಲ್ಲ, ಆದರೆ ಅವರು ತಗಡಿನ ಸಡ್ಡುಗಳನ್ನು ಹಾಕೊಂಡು ಇಲ್ಲಿ ವಾಸವನ್ನ ಮಾಡ್ತಾರೆ. ಕಳೆದ 15ರಿಂದ 20 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೂರಾರು ಕುಟುಂಬಗಳು ಇಲ್ಲಿದ್ದಾವೆ. ಆದರೆ ಆ ಕುಟುಂಬಗಳಿಗೆ ಈಗ ಸಾಕಷ್ಟು ಸಂಕಷ್ಟಕ್ಕೂ ಕೂಡ ಈಗ ಎದುರಾಗಿರುವಂಥದ್ದು. ಯಾಕಂದ್ರೆ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಈ ಒಂದು ಬಡಾವಣೆಯ ಜನರು ಕೂಡ ಈಗ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಮಳೆ ಆದಂತಹ ಸಂದರ್ಭದಲ್ಲಿ ಈ ಒಂದು ತಗಡಿನ ಸಡ್ಡಿನ ಮೇಲ್ಛಾವಣಿಗಳೆಲ್ಲವೂ ಕೂಡ ಕಿತ್ತು ಹೋಗಿ ಮನೆಯಲ್ಲಿದ್ದಂಥ ದವಸ ಧಾನ್ಯಗಳು ಕೂಡ ಸಂಪೂರ್ಣವಾಗಿ ಈಗ ಹಾನಿಯಾಗಿರುವಂಥದ್ದು. ನ್ಯೂಸ್ 18 ಕನ್ನಡ ಈ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ಈ ಒಂದು ಬಡಾವಣೆಯ ಜನರ ಒಂದು ಗೋಳನ್ನ, ಈ ಒಂದು ಬಡಾವಣೆಯ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸರ್ಕಾರದ ಮುಂದೆ ಇಡುವಂತಹ ಕೆಲಸವನ್ನ ಮಾಡುತ್ತೆ. ಈ ಒಂದು ಮನೆಯ ಒಂದು ಮೇಲ್ಛಾವಣಿ ಕೂಡ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಯಾಕಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಈ ಒಂದು ಬಡಾವಣೆಯಲ್ಲಿ ಇರ್ತಕ್ಕಂಥ ಏನು ತಗಡಿನ ಸೆಡ್ ಹಾಕೊಂಡು ಏನು ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅಂತಹ ಒಂದು ಕುಟುಂಬಸ್ಥರ ಒಂದು ಪರಿಸ್ಥಿತಿ ದೃಶ್ಯದಲ್ಲಿಯೂ ಕೂಡ ನೋಡ್ತಾ ಇರಬಹುದು. ಇದೊಂದು ಅಡಿಗೆ ಮನೆ. ಈ ಅಡಿಗೆ ಮನೆಯಲ್ಲಿಯೂ ಕೂಡ ಸಾಕಷ್ಟು ಈಗಾಗಲೇ ಅವರೇನು ಅಡುಗೆಯನ್ನು ತಯಾರು ಮಾಡ್ಕೊಂಡಿದ್ರು, ಇನ್ನೇನು ನೈಟ್ ಊಟವನ್ನ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ರು. ಆದರೆ ಮಧ್ಯಾಹ್ನ ಹೊತ್ತಿಗೆ ಏನು ಧಾರಾಕಾರವಾಗಿ ಗಾಳಿ ಸಹಿತವಾದಂತಹ ಮಳೆ ಏನು ಬಂತು, ಆ ಮಳೆ ಎಫೆಕ್ಟ್ನಿಂದಾಗಿ ಈ ಒಂದು ಬಡಾವಣೆಯ ಜನರು ಕೂಡ ಊಟವನ್ನ ಮಾಡದೆ, ಇಲ್ಲಿ ಕರೆಂಟ್ ವ್ಯವಸ್ಥೆ ಕೂಡ ಈಗ ಇಲ್ಲ. ಹೀಗಾಗಿ ಈ ಒಂದು ನಮಗೆ ಯಾವುದೇ ರೀತಿ ಮನೆಯಲ್ಲಿದ್ದಂಥ ದವಸ ಧಾನ್ಯಗಳೆಲ್ಲವೂ ಕೂಡ ತೊಯ್ದು ಹೋಗಿವೆ. ಹೀಗಾಗಿ ನಮಗೆ ಸಹಾಯ ಬೇಕು. ಹೀಗಾಗಿ ನಮಗೆ ಯಾವುದೇ ರೀತಿ ಅಧಿಕಾರಿಗಳ ವರ್ಗ ಕೂಡ ಇಲ್ಲಿ ಯಾರು ಬಂದಿಲ್ಲ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ ಅಂತೇಳಿ ಸಾಕಷ್ಟು ಗೋಳಾಡ್ತಾ ಇದ್ದಾರೆ. ಸಂತೋಷ್ ಕೊಂಡೂರು, ನ್ಯೂಸ್ 18 ಗದಗ. ರಾಜ್ಯದಲ್ಲಿ ಜೋರು ಮಳೆಯಾಗ್ತಾ ಇದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳಿಗೂ ಕೂಡ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ರಾಜ್ಯದಲ್ಲಿ ಮಹಾಮಳೆಯ ಅಬ್ಬರ ಶುರುವಾಗಿರುವಂಥದ್ದು. ಪೂರ್ವ ಮುಂಗಾರಿನ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ನಾಳೆ ರಾಜ್ಯದ 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಕೊಪ್ಪಳ, ಧಾರವಾಡ, ಗದಗ, ವಿಜಯಪುರಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾವೇರಿ, ದಾವಣಗೆರೆ, ಶಿವಮೊಗ್ಗಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿ ಆದೇಶವನ್ನ ನೀಡಲಾಗಿದೆ. ವಿಜಯಪುರ, ಯಾದಗಿರಿ, ರಾಯಚೂರಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಧಾರಾಕಾರ ಮಳೆಯಾಗುವಂತಹ ಎಚ್ಚರಿಕೆಯನ್ನು ನೀಡಲಾಗಿದೆ. ಈಗಾಗಲೇ ಪೂರ್ವ ಮುಂಗಾರಿನ ಮಳೆ ಅಬ್ಬರಿಸ್ತಾ ಇದೆ. ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರಿಗೆ ಮಳೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಸುತ್ತಲೂ ಕೂಡ ನಾಳೆ ಮಳೆಯ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಬೆಳಗಾವಿ, ಬಳ್ಳಾರಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರಿಗೆ ನಾಳೆ ಮತ್ತೆ ಮಳೆಯಾಗುತ್ತೆ. ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆಯನ್ನ ನೀಡಿದೆ. ಬೆಂಗಳೂರಿನ ಸುತ್ತಲೂ ಕೂಡ ನಾಳೆ ಮತ್ತೆ ಮಳೆ ಅಬ್ಬರಿಸಲಿದೆ. ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಪೂರ್ವ ಮುಂಗಾರು ಮಳೆ ನಾನಾ ಅನಾಹುತಗಳನ್ನೇ ಸಂಭವಿಸ್ತಾ ಇದೆ. ಸಾವು ನೋವುಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ.